ನೋಡಿ, ಬೆಳಗಾವಿಯಲ್ಲಿ ಸೈಬರ್ ವಂಚಕರ ಜಾಲ ಬಹಳ ದೊಡ್ಡದಾಗಿದೆ ಅನ್ನುವಂತಹ ಸುದ್ದಿಯನ್ನ ಕೇಳಿದ್ರಿ. ಆದ್ರೆ ಈಗ ಬೆಳಗಾವಿಯಲ್ಲಿ ಬಂಟಿ ಅಂಡ್ ಬಬ್ಲಿಯ ಹನಿ ಟ್ರ್ಯಾಪ್ ಕಹಾನಿಯ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹನಿ ಟ್ರ್ಯಾಪ್ ವಿಚಾರವಾಗಿ ಕೂಡ ಬೆಳಗಾವಿ ಬಹಳ ಸುದ್ದಿಯಲ್ಲಿದೆ. ಶ್ರೀಮಂತ ಕುಳಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಫ್ಯಾಷನ್ ಡಿಸೈನರ್ ಈಗ ಅರೆಸ್ಟ್ ಆಗಿದ್ದಾಳೆ. ಬೆಳಗಾವಿಯ ಟಿಳಕವಾಡಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಪರಶುರಾಮ್ ಪೂಜಾರಿ ತಂಡದಿಂದ ಸೆರೆ ಹಿಡಿಯಲಾಗಿರೋದು ಖತರ್ನಾಕ್ ಲೇಡಿಯನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ದೀಪಾ ಅರೆಸ್ಟ್ ಆಗಿದ್ದಾಳೆ. ತಲೆ ಮರೆಸಿಕೊಂಡಂತಹ ದೀಪಾ ಸ್ನೇಹಿತ ಶಿವಾನಂದ ಮಠಪತಿ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿವಾಸಿ ಶಿವಾನಂದ ಮಠಪತಿ ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಶ್ರೀಮಂತ ಕುಳಗಳ ಬಗ್ಗೆ ದೀಪಾಗೆ ಈತ ಇನ್ಫಾರ್ಮೇಶನ್ ನೀಡ್ತಾ ಇದ್ದ. ಸಾಮಾಜಿಕ ಜಾಲತಾಣದಲ್ಲಿ ದೀಪಾ ಶ್ರೀಮಂತ ಕುಳಗಳನ್ನ ಪರಿಚಯ ಮಾಡ್ಕೊಳ್ತಾ ಇದ್ಲು. ಶಿ ಇಸ್ ಅ ಫ್ಯಾಷನ್ ಡಿಸೈನರ್. ಅದು ನಿಜವಾಗ್ಲೂ ಫ್ಯಾಷನ್ ಡಿಸೈನರೋ ಇಲ್ಲ ನೆಪಕ್ಕೆ ಮಾತ್ರನೋ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ದೀಪಾಳನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಮಂತ ಕುಳಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದಂಥ ಫ್ಯಾಷನ್ ಡಿಸೈನರ್ ದೀಪಾಳನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಇವರು ಈ ಸೌಂದರ್ಯವನ್ನೇ ದಾಳ ಮಾಡಿಕೊಂಡು ಗಾಳ ಹಾಕ್ತಾ ಇದ್ರು. ಅಶ್ಲೀಲ ಚಾಟ್ ಮಾಡಿ ಶ್ರೀಮಂತ ಕುಳಗಳಿಗೆ ಕೆಡ್ಡ ತೋಡ್ತಾ ಇದ್ರು. ಅದಾದ್ಮೇಲೆ ಆ ವ್ಯಕ್ತಿಯೊಂದಿಗೆ ಅಶ್ಲೀಲವಾಗಿ ಕಾನ್ವರ್ಸೇಷನ್ ಶುರು ಮಾಡ್ತಾ ಇದ್ರು, ಸಂಭಾಷಣೆ ಶುರು ಮಾಡ್ತಾ ಇದ್ರು, ಚಾಟ್ ಅಲ್ಲಿ, ಕಾಲ್ ಅಲ್ಲಿ ಎಲ್ಲ. ಬಳಿಕ ಬೆಳಗಾವಿ ನಗರದ ಲಾಡ್ಜ್ ನಲ್ಲಿ ಭೇಟಿಯಾಗೋಣ ಅಂತ ಹೇಳಿ ದೀಪಾ ಆಹ್ವಾನ ಕೊಡ್ತಾ ಇದ್ಲು. ಲಾಡ್ಜ್ಗೆ ಎಂಟ್ರಿ ಕೊಡ್ತಿದ್ದಂತೆ ವ್ಯಕ್ತಿಗೆ ಸ್ನಾನ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ಲು ದೀಪಾ. ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ ಅಂತ. ಬಾತ್ರೂಮ್ ಅಲ್ಲಿ ವ್ಯಕ್ತಿ ಹೋಗ್ತಿದ್ದಂತೆ ಹೊರಗಡೆಯಿಂದ ಲಾಕ್ ಮಾಡ್ತಾ ಇದ್ರು. ಮೊಬೈಲು, ಹಣ, ಕಾರ್ ಕೀ ಎಲ್ಲ ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ಲು ಈ ಲೇಡಿ. ಹೀಗೆ ಲಾಡ್ಜ್ಗೆ ಬಂದು ಪರಾರಿ ಆಗ್ತಾ ಇರೋ ವಿಡಿಯೋ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾತ್ರೂಮ್ ನಲ್ಲಿ ಲಾಕ್ ಆದ ವ್ಯಕ್ತಿಗೆ ಬೇರೆ ನಂಬರ್ನಿಂದ ಕಾಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ಲು. ಇಲ್ಲ ಅಂದ್ರೆ ಕೇಸ್ ಹಾಕ್ತೀನಿ ಅಂತ ಬೆದರಿಕೆ ಬೇರೆ ಹಾಕ್ತಾ ಇದ್ಲಂತ. ಯಾವ ರೀತಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋದರ ಡೀಟೇಲ್ಸ್ ಇದು. ಬೆಳಗಾವಿಯಲ್ಲಿ ಬಂಟಿ ಅಂಡ್ ಬಬ್ಲಿಯ ಹನಿ ಟ್ರ್ಯಾಪ್ ಕಹಾನಿ ಇದು. ನೋಡಿ, ಎಲ್ಲವನ್ನ ತಗೊಂಡು ಅಂದ್ರೆ ಯಾವ ತರ ಲಾಡ್ಜ್ ಅಲ್ಲಿ ಓಡಾಡ್ತಾ ಇದ್ಲು, ಏನ್ ಕಥೆ, ಎಲ್ಲದರ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಈಗ ರೆಕಾರ್ಡ್ ಆಗಿರೋದನ್ನ ನೀವು ನೋಡ್ಬೋದು. ಸೋಷಿಯಲ್ ಮೀಡಿಯಾ ಮುಖಾಂತರ ಇವರು ಗಾಳ ಹಾಕ್ತಾ ಇದ್ರು. ನೋಡಿ, ಈ ಕಡೆಯಿಂದ ಹೋಗ್ತಾ ಬರೀ ಕೈಯಲ್ಲಿ ಹೋದಂತ ಆಕೆ ಆ ಕಡೆಯಿಂದ ಮಾಸ್ಕ್ ಹಾಕೊಂಡು ಬ್ಯಾಗು ಗೀಗು ಎಲ್ಲ ಎತ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅಶ್ಲೀಲ ಚಾಟ್ ಮಾಡಿ ಶ್ರೀಮಂತ ಕುಳಗಳಿಗೆ ಕೆಡ್ಡ ಬೀಸ್ತಾ ಇದ್ರು. ಅನಂತರ ಆ ವ್ಯಕ್ತಿಯೊಂದಿಗೆ ಅಶ್ಲೀಲವಾಗಿ ಕಾನ್ವರ್ಸೇಷನ್ಗಳನ್ನ ಮಾಡಿ ಲಾಡ್ಜ್ಗೆ ಇನ್ವೈಟ್ ಮಾಡಿ ಅವರನ್ನ ಸ್ನಾನದ ಮನೆಗೆ ಕಳಿಸಿ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಕಾರ್ ಕೀ ಇರ್ಬೋದು, ದುಡ್ಡು, ಮೊಬೈಲು ಎಲ್ಲವನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ರು. ಹೋಗುವಾಗ ಬರೀ ಕೈಯಲ್ಲಿ ಹೋಗುವಂತಹ ದೀಪಾ ಬರುವಾಗ ವಿತ್ ಬ್ಯಾಗ್ ಬರ್ತಾರೆ. ಬೆಳಗಾವಿ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದ ದೀಪಾಳನ್ನ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಕೇಸ್ ದಾಖಲಾಗ್ತಿದ್ದಂತೆ ದೀಪಾಳನ್ನ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಲಾಗಿದೆ. ಸ್ಟೇಷನ್ ಬೇಲ್ ಮೇಲೆ ಆರೋಪಿ ದೀಪವನ್ನ ಖಾಕಿ ರಿಲೀಸ್ ಮಾಡಿದೆ. ಆರೋಪಿಯಿಂದ 32,86,000 ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. 2 ಕಾರು, 11 ಮೊಬೈಲು, 1 ಟ್ಯಾಬು, 1 ಡಾಂಗಲ್, 3 ಕಾರ್ ಕೀ, 14,000 ನಗದನ್ನ ಜಪ್ತಿ ಮಾಡಿದ್ದಾರೆ ಟಿಳಕವಾಡಿ ಠಾಣೆ ಪೊಲೀಸರು. ಪ್ರಕರಣ ಸಂಬಂಧ ತನಿಖೆ ಮುಂದುವರಿಸಿದೆ ಪೊಲೀಸರ ತಂಡ. ಸ್ಟೇಷನ್ ಬೇಲ್ ಮೇಲೆ ಹೆಂಗೆ ರಿಲೀಸ್ ಮಾಡಿದ್ರು ಅಂತ ನನಗೇನೋ ಡೌಟ್ ಇದೆಯಪ್ಪ. ಇಷ್ಟು ದೊಡ್ಡ ಪ್ರಕರಣ, ಇಂಥ ಶ್ರೀಮಂತರ ಕುಳಗಳಿಗೆ ಇಷ್ಟೆಲ್ಲ ಟ್ರ್ಯಾಪ್ ಮಾಡ್ತಿದ್ದಂಥ ಹುಡುಗಿ 32,86,000 ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಇಷ್ಟಿದ್ದು ಸ್ಟೇಷನ್ ಬೇಲ್ ಮೇಲೆ ಹೇಗೆ ಬಿಡುಗಡೆ ಮಾಡಿ ಕಳಿಸಿದ್ರು ಅನ್ನೋದೇ ಪ್ರಶ್ನೆ. ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದ್ರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದ್ರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ ಇಂದ ಮಾಡಬಹುದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಅಂಡ್ ಇವರು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ
ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದ್ರೆ ಅವರು ಹೇಳ್ತಾರೆ ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶುವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡ್ಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರಾ ಇದು ಮಾಡ್ಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ರು. ಜಾನ್ವರಿನಲ್ಲಿ ಕೂಡ, ಈ ವರ್ಷ ಜನವರಿ ತಿಂಗಳಲ್ಲಿ ಕೂಡ ಇದೇ ತರ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಬೆಳಗಾವಿ ನಗರದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಘಟನೆ ಆಗಿತ್ತು. ತಿಲಕವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ್ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದ್ರೆ ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಬೆಳಗಾವಿಯಲ್ಲಿ ಹನಿ ಟ್ರ್ಯಾಪ್ ಕಹಾನಿಯ ಸುದ್ದಿ ಕೇಳ್ತಾ ಇದೀವಿ. ದೀಪಾ ಅನ್ನುವಾಕೆ ಶಿವಾನಂದ ಪಾಟೀಲ್ನ ಜೊತೆ ಸೇರ್ಕೊಂಡು ಶ್ರೀಮಂತ ಕುಳುಗಳಿಗೆ ಗಾಳ ಹಾಕಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋಂಥ ವಿಚಾರ. ಬಟ್ ಆದ್ರೆ ನನ್ನ ಒಂದು ಅನುಮಾನ, ಸ್ಟೇಷನ್ ಬೇಲ್ ಮೇಲೆ ಆಕೆಯನ್ನ ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ಮಂಜುನಾಥ್. ಹೌದು ಸಿಂಧೂರ, ಏನು ಕುಂದಾನಗರಿ ಬೆಳಗಾವಿಯಲ್ಲಿ ಬಂಟಿ ಬಲಿ ಹನಿ ಟ್ರ್ಯಾಪ್ ಕೇಸು ಇವತ್ತು ಟ್ವಿಸ್ಟ್ ಕೊಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಶ್ರೀಮಂತ ಕುಳುಗಳಿಗೆ ಟ್ರ್ಯಾಪ್ ಮಾಡ್ತಿದೆ ಅಂತ ಏನು ದೀಪಾ ಅವಟಿಗೆ ಇದ್ದಾಳೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗಿನ BNS ಕಾಯ್ದೆ ಪ್ರಕಾರ ಒಂದು ಮಹಿಳೆ ಯಾವುದೇ ಕಾರಣಕ್ಕೂ ಅವಳು ಯಾರಿಗೂ ಮೋಸ ಮಾಡಿದ್ರು ಸಹ ಅದರಲ್ಲಿ ಈ ಹನಿ ಟ್ರ್ಯಾಪ್ ಮಾಡಿದ್ರೆ ಅದು ತನಿಖೆ ಆದ ನಂತರ ಅವ್ರಿಗೆ ಶಿಕ್ಷೆ ಆಗಬೇಕು, ಮೊದಲೇ ಅವಳು ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಆ ಒಂದು ಹಿನ್ನೆಲೆಯಲ್ಲಿ ತಿಳಕವಾಡಿ ಪೊಲೀಸರಂತ ಅವರು CPI ಪರಶುರಾಮ್ ಹೇಳ್ತಾರೆ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಆಗ್ತಾ. ದೀಪಾ ಅವಳಿಗೆ ಏನ್ ಮಾಡ್ತಿರ್ತಾಳೆ, ಇಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ತಾಳೆ. ಶ್ರೀಮಂತ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಂಡು ಅವರನ್ನ ಲಾಡ್ಜಿಗೆ ಕರ್ಕೊಂಡು ಹೋಗ್ತಾಳೆ. ಲಾಡ್ಜಿಗೆ ಕರ್ಕೊಂಡು ಹೋಗಿ ನೀವು ಸ್ನಾನ ಮಾಡಿ ಬನ್ನಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಹೇಳಿದ ಸಮಯದಲ್ಲಿ ಸ್ನಾನಕ್ಕೆ ಹೋದಂತ ಆ ಪುರುಷನ ಏನು ಒಂದು ವಸ್ತುಗಳು ಇರ್ತವೆ, ಮೊಬೈಲ್ ಆಗಿರ್ಬೋದು, ಲಕ್ಷಾಂತರ ಹಣ ಮತ್ತು ಕಾರ್ ಕೀಗಳನ್ನ ಎತ್ತಾಕೊಂಡು ಹೋಗಿ ಅವಳು ಪರಾರಿ ಆಗ್ತಾಳೆ. ಪರಾರಿಯಾಗಿ ತನ್ನದೇ ಮೊಬೈಲ್ ನಿಂದ ಮತ್ತೆ ವ್ಯಕ್ತಿಗೆ ಕರೆ ಮಾಡಿ ನನಗೆ ಇನ್ನಷ್ಟು ಹಣ ಕೊಡಬೇಕು, ಇಲ್ಲದಿದ್ದರೆ ನಾನು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿ ಅವರಿಗೆ ಬೆದರಿಕೆ ಹಾಕ್ತಾಳೆ. ಅದಾದ ನಂತರ ಬ್ಲಾಕ್ ಮೇಲ್ ಸಹ ಮಾಡ್ತಾಳೆ. ಇದಾದ ನಂತರ ಅಲ್ಲಿ ಒಬ್ಬ ವ್ಯಕ್ತಿ ಏನೋ ಒಬ್ಬ ಪುರುಷ ಇರ್ತಾನೆ, ಬೆಳಗಾವಿಯ ತಿಲಕವಾಡಿ ಪೊಲೀಸ್ ಠಾಣೆಗೆ ಬಂದು ಪ್ರಕರಣ ದಾಖಲಿಸಿಕೊಂಡಂತ ತದನಂತರ ಅವನ ಜೊತೆ ಇದ್ದಂತ ಏನು ಮಠಪತಿ ಅಂತ ಪರಶುರಾಮ್ ಮಠಪತಿ ಅಂತ ಏನಿರ್ತಾನೆ, ಶಿವಾನಂದ ಮಠಪತಿ, ಅವನು ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿವಾಸಿಯಾಗಿರ್ತಾನೆ. ಇವನ ಜೊತೆ ಸೇರ್ಕೊಂಡು ಒಟ್ಟು 4 ಜನ ಏನು ಆರೋಪಿಗಳಿದ್ದಾರೆ. ಆರೋಪಿಗಳನ್ನ ಈಗಾಗಲೇ ಬೆಳಗಾವಿಯ ತಿಲಕವಾಡಿ ಪೊಲೀಸರು ಬಂಧಿಸಿ ಈಗಾಗಲೇ ಎನ್ಕ್ವೈರಿಯನ್ನು ಸಹ ಮಾಡ್ತಾ ಇದ್ದಾರೆ. ಈ ಮಹಿಳೆ ಯಾವ ತನ್ನಾಗಿ ಬೇರೆ ಬೇರೆ ಕಡೆ ಮಾಡಿದ್ದಾಳೆ ಅಂತೇಳಿ ಆ ನಿಟ್ಟಿನಲ್ಲೂ ಸಹ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.